ಈಗ ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನೇ 5 ವರ್ಷಗಳ ಕಾಲ ಮುಂದುವರಿತೀನಿ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಪಕ್ಷದ ಹೈಕಮಾಂಡು ಕೂಡ ಒಂದು ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಅವರು ಕೂಡ ತಯಾರಿದ್ದಾರೆ. ಇದೇ 20ನೇ ತಾರೀಕು ರಾಹುಲ್ ಗಾಂಧಿ ಅವರು ಕೂಡ ಕರ್ನಾಟಕ ರಾಜ್ಯಕ್ಕೆ ಬರ್ತಿರ್ತಕ್ಕಂಥದ್ದು. ಖಂಡಿತವಾಗ್ಲೂ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿತಾರೆ ಅನ್ನೋ ನಂಬಿಕೆ ವಿಶ್ವಾಸ ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳಿಗೂ ಕೂಡ ನಂಬಿಕೆ ಇರ್ತದೆ. ಇವತ್ತು ಕೂಡ ತಾವು ಸ್ಟೇಟ್ಮೆಂಟ್ಗಳನ್ನ ನೋಡಿರ್ಬೋದು. ಮೊನ್ನೆ ಒಂದು ಖಾಸಗಿ ಚಾನಲ್ನಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ 2028ಕ್ಕೂ ಕೂಡ ನಾನೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಸಿದ್ದರಾಮಯ್ಯ ಸಾಹೇಬರ ಒಂದು ನಾಯಕತ್ವ ಈ ರಾಜ್ಯಕ್ಕೆ ಒಂದು ಅನಿವಾರ್ಯ ಅನ್ನೋದು ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ಸರ್, ಈಗ ಜಾರಕಿಹೊಳಿ ಅವರು ಕೂಡ ಸಿಎಂ ಆಗಬೇಕು ಇಲ್ಲ, ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ವಾಲ್ಮೀಕಿ ಸಮೂಹದಲ್ಲಿ ವಿಶೇಷವಾದಂಥ ನಾಯಕರು ಯಾರ್ಯಾರು ಮುಖ್ಯಮಂತ್ರಿಗಳಿಗೆ ಅರ್ಹತೆ ಇರ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅದರಲ್ಲಿ ನಾಯಕ ಸಮಾಜದಲ್ಲಿ ಅದು ಸತೀಶ್ ಜಾರಕಿಹೊಳಿ ಸಾಹೇಬರು ಅನ್ನೋದು ಕೂಡ ಇದರಲ್ಲಿ ಸಮುದಾಯ ವಿಚಾರದಲ್ಲಿ ಇರ್ಬೋದು. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ರಾಜ್ಯದಲ್ಲಿ ಅವರು ಒಂದು ಪ್ರವಾಸವನ್ನು ಮಾಡ್ತಿದ್ದಾರೆ. ಮುಂದೆ ಈ ಸಮುದಾಯದಲ್ಲಿ ಅವಕಾಶ ಸಿಕ್ಕೋದು ಅದು ಜಾರಕಿಹೊಳಿ ಸಾಹೇಬ್ರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ನಾಯಕತ್ವ ಅನ್ನುವಂಥದ್ದು ಜಾರಕಿಹೊಳಿ ಅವ್ರಿಗೆ ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಏನು ಹಿಂದುಳಿದ ವರ್ಗಗಳ ಒಂದು ಆಸಕ್ತಿಯನ್ನು ಇಟ್ಕೊಂಡಿದ್ರು, ಆ ಆಸಕ್ತಿಯನ್ನು ಜಾರಕಿಹೊಳಿ ಸಾಹೇಬ್ರು ಇಟ್ಕೊಂಡಿರ್ತಕ್ಕಂಥದ್ದು. ಆ ಸಮುದಾಯದಲ್ಲಿ ಯಾರಿಗಾರು ಈ ಮುಖ್ಯಮಂತ್ರಿಗಳಿಗೆ ಅವಕಾಶ ಇದೆ ಅದು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಮುಂದಿನ ಅವಧಿಗೆ 2028ಕ್ಕೆ ಅವ್ರಿಗೆ ಅವಕಾಶ ಸಿಗ್ಬೋದು ಅನ್ನೋದು ಎಲ್ಲರ ಒಂದು ಮನೋಭಾವನೆ. 100%. ಇದರೊಳಗೆ ಪಕ್ಷದ ಏನು ಹೈಕಮಾಂಡ್ ಇದೆ ಅದು ತೀರ್ಮಾನವನ್ನು ಹೈಕಮಾಂಡ್ ಅವ್ರು ಮಾಡ್ತಾರೆ.